ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ KCET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೊಡ್ತೀನಿ. ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದಾದಮೇಲೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ದು ಕಾಲೇಜ್ ಕಟ್ ಆಫ್ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಆ್ಯಂಡ್ ಹಾಗೇನೂ ಒಂದಿಷ್ಟು ಡೌಟ್ಸನ್ನು ಕೇಳ್ತಿದ್ದಾರೆ. ಎಲ್ಲದರ ಬಗ್ಗೆಯೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಮರೆಯದೆ ಒಂದೇ ಒಂದು ಲೈಕನ್ನು ಮಾಡಿ. ಸ್ಟೂಡೆಂಟ್ಸು ವಿಡಿಯೋನ ನೋಡ್ತಿದ್ರೆ ಲೈಕು ಸಬ್ಸ್ಕ್ರೈಬ್ ತುಂಬ ಕಡಿಮೆ ಮಾಡ್ತಿದ್ರೆ ದಯವಿಟ್ಟು ಈ ಕೂಡಲೇ ಹೋಗಿ ಲೈಕು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಮೊದಲಿಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಗ್ಗೆ ಮಾತಾಡೋದಾದರೆ ನಾನು ಈಗಾಗಲೇ ಸಹ ಮಾರ್ನಿಂಗ್ ಅಪ್ಡೇಟ್ ಮಾಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀವಿ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ದು ನಾನು ನೆನ್ನೆನೇ ನಿಮಗೆ ಹೇಳಿದೆ. ಇನ್ ಕೇಸ್ ಡಿಲೇ ಆಗೋ ಥರ ಇದ್ದರೆ ನಾಳೆ ನಿಮಗೆ ಒಂದು ನೋಟಿಫಿಕೇಶನ್ ಮೂಲಕನೋ ಅಥವಾ KE ಮೂಲಕನೋ ಗೊತ್ತಾಗುತ್ತೆ ರಿಸಲ್ಟ್ ಯಾವಾಗ ಬರುತ್ತೆ ಏನೋ ಅಂತ ಹೇಳಿಬಿಟ್ಟು. ಈಗ ಅದರ ಪ್ರಕಾರನೇ KEದು ಒಂದು ಟ್ವಿಟರಲ್ಲಿ ಟ್ವೀಟ್ ಆದರೆ ಮಾಡಿದ್ರು, ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದು ನಾಳೆ ಸಾಯಂಕಾಲ 6 ಗಂಟೆ ಮೇಲೆ ಸಿಗುತ್ತೆ. ಅಂದರೆ ನಿಮಗೆ 9ನೇ ತಾರೀಕು 6 ಗಂಟೆ ಮೇಲೆ ಸಿಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಈಗ 6 ಗಂಟೆ ಮೇಲೆ ಹೇಳಿದ್ದಾರೆ ಅಂತ ಅಂದರೆ ಎಕ್ಸಾಕ್ಟ್ 6 ಗಂಟೆಗೇ ಬಿಡಲ್ಲ ಅಥವಾ ಎಕ್ಸಾಕ್ಟ್ 7 ಗಂಟೆಗೇ ಬಿಡಲ್ಲ, ಸ್ವಲ್ಪ ಡಿಲೇ ಆದರೂ ಆಗ್ಬೋದು. ಬಟ್ ವಿತಿನ್ 12 ಗಂಟೆ ಒಳಗಡೆ ಬಿಡುವಂಥ ಚಾನ್ಸಸ್ ಆದರೆ ಇದಾವೆ. ಇನ್ ಕೇಸ್ ಏನಾದರೂ ನಾಳೆ ಬಿಡಬೇಕು ಅಂತ ಅಂದರೆ. ಬಟ್ ಇಲ್ಲಿ ಸ್ಟೂಡೆಂಟ್ಸು ಕೇಳ್ತಿದ್ದಾರೆ, ಸರ್ ಮತ್ತೆ ಏನಾದರೂ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಇದೆಯಾ ಸರ್ ಅಂತ ಹೇಳಿಬಿಟ್ಟು. ಖಂಡಿತವಾಗ್ಲೂ ಯಾವುದೇ ಒಂದು ರೀತಿ ಎಕ್ಸ್ಟೆಂಡ್ ಆಗುವಂಥ ಚಾನ್ಸಸ್ ಆದರೆ 99.9% ಇಲ್ಲ. ನಿಮಗೆ ನಾಳೆ 6 ಗಂಟೆ ಮೇಲೆ ಸಿಗುವಂಥ ಚಾನ್ಸಸ್ ಇದೆ. ಒನ್ಸ್ ಲಿಂಕ್ ಆ್ಯಕ್ಟಿವೇಟ್ ಆದಮೇಲೆ ಖಂಡಿತವಾಗ್ಲೂ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇನ್ನು ಅದನ್ನು ಪಕ್ಕಕ್ಕಿಟ್ಟರೆ ಇಲ್ಲಿ ಸ್ಟೂಡೆಂಟ್ಸು, ಸರ್ ನಾಳೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಿಟ್ಟಿದ್ದ ಆದಮೇಲೆ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ದು ಕಾಲೇಜ್ ಕಟ್ ಆಫ್ ಏನಾದರೂ ಬಿಡ್ತಾರಾ ಸರ್ ಅಂತ ಕೇಳ್ತಿದ್ದಾರೆ. ನೋಡಿ, ಪ್ರತಿ ವರ್ಷವೂ ಸಹ ಕಾಲೇಜ್ ಕಟ್ ಆಫ್ ಸಿಗುವಂಥದ್ದು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ. ಈಗ ಲಾಸ್ಟ್ ಇಯರ್ ಕಂಪೇರ್ ಮಾಡ್ಬೋದು, ಇಲ್ಲ ಅಂತಂದರೆ ಲಾಸ್ಟ್ 2 ಇಯರ್ಸಿಂದ 3 ಇಯರ್ಸಿಂದ ನೋಡ್ತಾ ಬಂದ್ರೂ ಸಹ ಈ ಒಂದು KCET ಕೌನ್ಸಿಲಿಂಗಲ್ಲಾಗಲಿ ಅಥವಾ ನೀಟ್ ಕೌನ್ಸಿಲಿಂಗಲ್ಲಾಗಲಿ ಅಥವಾ KE ಕಡೆಯಿಂದ ನಡೆಸುವಂಥ PGCET, ಡಿಪ್ಲೊಮೊ CET ಈ ಒಂದು ಕೌನ್ಸಿಲಿಂಗ್ಗಳಲ್ಲೂ ಸಹ ಈಗ ಫಸ್ಟ್ ರೌಂಡ್ದು ಫೈನಲ್ ಅಲಾಟ್ಮೆಂಟ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ ಸಹ ಒಂದು ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗನ್ನು ಬಿಡ್ತಿದ್ರು. ಈಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ದು ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಆದರೆ ಸಿಗೋದಿಲ್ಲ. ಇನ್ ಕೇಸ್ ಏನಾದರೂ ಚೇಂಜಸ್ ಆದರೆ KE ಕಡೆಯಿಂದ ಒಂದು ರೀತಿಯ ಚೇಂಜಸ್ ಮಾಡಿದ್ರೆ ಸ್ಟೂಡೆಂಟ್ಸ್ಗೂ ಒಂದು ರೀತಿ ಹೆಲ್ಪ್ಫುಲ್ ಆಗಿರುತ್ತೆ. ಬಟ್ ನನಗೆ ಗೊತ್ತಿರುವಂಥ ಪ್ರಕಾರ ನಿಮಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ಸ್ದು ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಆದರೆ ಸಿಗೋದಿಲ್ಲ. ನಿಮಗೆ ಕಾಲೇಜ್ ಕಟ್ ಆಫ್ ರ್ಯಾಂಕಿಂಗ್ ಸಿಗುವಂಥದ್ದು ಫಸ್ಟ್ ರೌಂಡ್ದು ಫೈನಲ್ ರಿಸಲ್ಟ್ ಬಂದಿದ್ದ ಆದಮೇಲೆ. ಸ್ಟೂಡೆಂಟ್ಸ್ಗೆ ಇದು ನೆನಪಿರಲಿ. ಸುಮಾರು ಕಮೆಂಟ್ಸ್ ಆದರೆ ಬಂದಿದ್ವು, ಹಾಗಾಗಿ ನಾನು ನಿಮಗೆ ಸಪ್ರೇಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತಿದ್ದೀನಿ. ಸದ್ಯಕ್ಕಾದರೆ ನಿಮಗೆ ಕಾಲೇಜ್ ಕಟ್ ಆಫ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ದು ಸಿಗುವಂಥ ಚಾನ್ಸಸ್ ಆದರೆ ಇಲ್ಲ. ನಿಮಗೆ ಕಾಲೇಜ್ ಕಟ್ ಆಫ್ ಸಿಗುವಂಥದ್ದು ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬಂದಿದ್ದ ಆದಮೇಲೆ. ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ಸ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಕಾಲೇಜ್ ಕಟ್ ಆಫ್ಗಾಗಿ. ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅಂತಹ ಸ್ಟೂಡೆಂಟ್ಸು. ಇನ್ನು ಜೊತೆಗೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಮಾಡೋ ಪ್ರಯತ್ನ ಮಾಡ್ತೀನಿ. ಆ್ಯಂಡ್ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಹೆಚ್ಚಿಗೆ ಇನ್ಫಾರ್ಮೇಷನನ್ನು ಪಡ್ಕೋಬೇಕು ಅಂತ ಅಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಬಂದು ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟನ್ನು ಕ್ಲಾರಿಫೈ ಮಾಡ್ಕೋಬೋದು. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.